ಇದೀಗ ಕಣ್ಮನ ಕಳೆದುಕೊಂಡ ಜಿಎಸ್ ಕಲೋತ್ಸವ 2024 ಈ ಸಂಭ್ರಮಕ್ಕೆ ಅಣಿಯಾಗಿದ್ದೇವೆ. ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ಪರಮೇಶ್ವರಿಗೆ ಶಿರಬಾಗಿ ನಮಿಸುತ್ತಾ ಸತ್ಯ ಜ್ಯೋತಿ ಅಮೃತತ್ವದ ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಆರೋಗ್ಯಂ ಧನ ಸಂಪದಃ ಆರೋಗ್ಯಂ ಧನ ಸಂಪದಃ. ಅಭಿವೃದ್ಧಿಗಾಗಿ ಶ್ರಮವನ್ನ ವಹಿಸಿರುತ್ತಾರೆ. ಜನರ ಗೌರವ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೂಡ. ಸಮಾಜದ ಒಳಿತಿಗಾಗಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ತಮ್ಮದೇ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಜನರ ಪ್ರೀತಿ ಹಾಗೂ ಗೌರವ ಸಂಪಾದಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಕುರಿತು ಹಿತೈಷಿಗಳು, ಶಿಸ್ತಿನ ಸಿಪಾಯಿ, ವಿಜಯ ಸೊಸೈಟಿಯ ಉಪಾಧ್ಯಕ್ಷರು ಹೌದು. ಜಿಎಸ್ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ವತಿಯಿಂದ ಸನ್ಮಾನಗೊಳ್ಳುತ್ತಿರುವ ಇನ್ನೋರ್ವ ಅತಿಥಿ. ಧನ್ಯವಾದಗಳು ಸರ್. ಸನ್ಮಾನಗೊಂಡಂತಹ ತಮಗೆ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸರ್ ಇವರ ಆತ್ಮೀಯರು, ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು, ಸರಳ ಸಜ್ಜನ ವ್ಯಕ್ತಿ, ಸಮಾಜ ಸೇವಕ, ಸ್ಥಳೀಯ ಮುಖಂಡರು, ಉತ್ತಮ ವಾಗ್ಮಿ, ಒಳ್ಳೆಯ ಪ್ರತಿಕಾರರು ಹೌದು. ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಡಾಕ್ಟರ್ ಎಚ್ ತುಕಾರಾಮ್ ಸರ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗೌರವಪೂರ್ಣ ಸನ್ಮಾನವನ್ನ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮಹಾಗಣಪತಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಮ್ಮ JS ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನ ಈ 2024 JS ಕಲೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಹನುಮಂತ ರಾಯಪ್ಪ ಸರ್ ಅವರ ಮಾಜಿ ಕಾರ್ಯದರ್ಶಿಗಳು, ಬಂಧು ಸಂಘ ವಿದ್ಯಾನಿಕೇತನ್ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಎಚ್ ಶ್ರೀಧರ್ ಹೆಗಡೆಯವರೇ, ನಮ್ಮ ಈ ವಿದ್ಯಾಸಂಸ್ಥೆಯ ಬೆನ್ನೆಲುಬಾಗಿ ನಮ್ಮನ್ನು ಸದಾ ಪ್ರೋತ್ಸಾಹಿಸತಕ್ಕಂಥ ನಮ್ಮ ಯಶಸ್ಸಿನ ಎಲ್ಲ ಹಿಂದಿನ ರೂವಾರಿಯಾದ ಸನ್ಮಾನ್ಯ ಡಾಕ್ಟರ್ ಎಚ್ ತುಕಾರಾಮ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸುಲತಾ ಜೆ ಶೆಟ್ಟಿಯವರೇ ಅಧ್ಯಕ್ಷರು, ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ನಮ್ಮ ಪದವಿ ಕಾಲೇಜಿನ ಪ್ರಾಚಾರ್ಯ ಶ್ರೀಮತಿ ಪ್ರತಿಭಾ ಕಲಸವರೇ, ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರೇ, ಪತ್ರಿಕಾ ಪ್ರತಿನಿಧಿಗಳೇ, ಗೌರವಾನ್ವಿತ ರಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಾನು ಸಂಸ್ಥೆಯ ಪರವಾದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತೇನೆ. ಒಂದು ವಿದ್ಯಾಸಂಸ್ಥೆ ಅತ್ಯಂತ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಬರಬೇಕು. ಅದರಲ್ಲಿ ಎಲ್ಲ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ರಕ್ಷಕರು, ಸಮಾಜದ ಗಣ್ಯ ಮತ್ತು ಡಿಗ್ರಿ ಕಾಲೇಜಿನ JS ಕಲೋತ್ಸವ 2024 ಈ ಅರ್ಥಪೂರ್ಣ ಸಮಾರಂಭದಲ್ಲಿ
ಉಪಸ್ಥಿತರಿರುವ ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು, ಸ್ವತಃ ತಾವೇ ಪ್ರಾಧ್ಯಾಪಕರಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿ ಹೊಸ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲು ಸಲಹೆಗಾರರಾಗಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಉಪಸ್ಥಿತರಿರುವ ನನ್ನ ಆತ್ಮೀಯರು, ವಿದೇಶಿಗಳಾದ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನ ಬಂಧುಗಳು, ಈ ಸಂಕೀರ್ಣದ ಮಾಲೀಕರು, ಸ್ವತಃ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಡಾಕ್ಟರ್ ಎಚ್ ತುಕಾರಾಮ್ ರವರೇ, ಲೆಕ್ಕ ಪರಿಶೋಧಕರು ಆತ್ಮೀಯರಾದಂಥ ಶ್ರೀಧರ್ ಹೆಗ್ಡೆರವರೇ, ಶ್ರೀಮತಿ ಜಯರಾಮ್ ಶೆಟ್ಟರವರೇ, ತುಕಾರಾಮ್ ಅವರು ಪ್ರಾಯಶಃ ಅವರು ಪುಣ್ಯ ಮಾಡಿದ್ದಾರೆ. ಅವರಿಗೆ ಒಂದು ಯೋಗನೂ ಇದೆ, ಯೋಗ್ಯತೆಯೂ ಇದೆ. ಯಾಕೆಂತಂದರೆ ಇಷ್ಟೊಂದು ಸುಂದರವಾದಂತಹ ಈ ಒಂದು ನಗರದ ವ್ಯಾಪ್ತಿಯಲ್ಲಿ ಈ ಒಂದು ಜಾಗವನ್ನು ಏನು ನಮ್ಮ ಈ ಕಾಲೇಜಿಗೆ ಕೊಟ್ಟಿದ್ದಾರೆ, ಇವರಿಗೆ ಒಂದು ಯೋಗ್ಯತೆಯೂ ಇದೆ, ಆ ಯೋಗನೂ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸಮೇತ ಆಗಿರ್ತಕ್ಕಂತಹ ಆ ವಿದ್ಯಾದಾಯಿನಿ ಶೃಂಗೇರಿ ಮಾತೆ ಈ ಶಾರದೆ, ಅರ್ಥಾತ್ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಾರೆ. ಇಂಥ ಒಂದು ಪುಣ್ಯ ಸ್ಥಳ ಇದು, ಅರ್ಥಾತ್ ದೇವಸ್ಥಾನ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನು ಮುಂದೆ ಕೂಡ ಯಾವತ್ತೂ ನೀವಿವರು ಕೈ ಬಿಡಬೇಡಿ. ನೀವು ಅವರೊಂದಿಗೆ ಇದ್ದೀರನ್ನುವಂತೂ